ಹಿಂದೂ ಮುಸ್ಲಿಂ ವಿಷಯ ಬಿಟ್ಟರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವುದೇ ಅಭಿವೃದ್ಧಿ ಕೆಲಸ ಕುರಿತು ಮಾತನಾಡುವುದಿಲ್ಲ ಎಂದು ಸಚಿವ ಸಂತೋಷ್ ಲಾಡ್ ಆರೋಪಿಸಿದರು. ಧಾರವಾಡದ ನವಲೂರು ಮೈದಾನದಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಪಾಕಿಸ್ತಾನ ಮುಸ್ಲಿಂ ರಾಮ ಮಂದಿರ ಅಂತಷ್ಟೇ ಹೇಳುತ್ತಾರೆ. ಇಡೀ ಭಾರತದಲ್ಲಿ ಆವಿಷ್ಕಾರ, ವಿಜ್ಞಾನ, ತಂತ್ರಜ್ಞಾನಕ್ಕೆ ಸೊನ್ನೆಯಾಗಿದೆ. 6,500 ಕೋಟಿ ದುಡ್ಡು ಪ್ರಚಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಬಳಸಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು. ಕಟೀಲ್ರು ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ್ಬಿಟ್ರೆ 20 ರೂಪಾಯಿ 30 ರೂಪಾಯಿಗೆ 20 ರೂಪಾಯಿ 30 ರೂಪಾಯಿಗೆ ಎಲ್ಲೈತಿ 20 ರೂಪಾಯಿ 30 ರೂಪಾಯಿಗೆ. ಇದ್ರ ಬಗ್ಗೆ ಪ್ರಹ್ಲಾದ್ ಜೋಶಿ ಅವರು ಚರ್ಚೆ ಮಾಡಲ್ಲ. ಪ್ರಹ್ಲಾದ್ ಜೋಶಿ ಅವರು ಚರ್ಚೆ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ತುಷ್ಟೀಕರಣ ಕೊಡ್ತೈತಿ. ತುಷ್ಟೀಕರಣ ಏನ್ರಿ? ತುಷ್ಟೀಕರಣ ಅಂದ್ರೆ ಇದು ಕೇವಲ ಹಿಂದೂ ಮುಸಲ್ಮಾನ ಒಂದು ಬಿಟ್ರೆ ಪ್ರಧಾನಮಂತ್ರಿ ಮೋದಿ ಅವರ ಬಾಯಲ್ಲಿ ಇವತ್ತು ಏನು ಬರ್ತಾ ಇಲ್ಲ. ರೈತರ ಸಾಲ ಬಗ್ಗೆ ಇಲ್ಲ. ನಾವು ಕೇಂದ್ರದಿಂದ ಸಂದರ್ಭದಲ್ಲಿ 72,000 ಕೋಟಿ ಸಾಲ ಮನ್ನಾ ಮಾಡಿದ್ವಿ. ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು 8,500 ಕೋಟಿ ಸಾಲ ಮನ್ನಾ ಮಾಡಿದ್ರು. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರ? ಪ್ರಧಾನಮಂತ್ರಿ ಆವಾಸ್ ಯೋಜನಾ 4 ಕೋಟಿ ಮನೆಗಳನ್ನ ಕಟ್ಟಿರ್ತೀವಿ ಅಂತ ಹೇಳಿರ್ತಕ್ಕಂಥ ಪ್ರಧಾನಮಂತ್ರಿ ಅವರು ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ರಾಜ್ಯದಲ್ಲಿ ಕಳೆದ ಬಾರಿ ಇತ್ತು. ಎಲ್ಲ ಮನೆಗಳೆಲ್ಲ ಹುಡುಕ್ಬೇಕು, ಎಲ್ಲ ಮನೆಗಳೆಲ್ಲ ಹುಡುಕ್ ತೋರಿಸ್ರಿ. ಇಂಥ ಒಂದು ಸುಳ್ಳು ಹೇಳಿ ಪ್ರಚಾರ ಗಿರ್ಸ್ಕೊಂಡು ಇವತ್ತು ಮತವನ್ನು ಕೇಳಲಿಕ್ಕೆ ಬಿಜೆಪಿ ಅವರು ಬರ್ತಾ ಇದ್ದಾರೆ. ದಯವಿಟ್ಟು ಇಲ್ಲಿ ಸೇರಿರ್ತಕ್ಕಂಥ ಮತಬಾಂಧವರಲ್ಲಿ ಮನವಿ ಇದೆ. ದಯವಿಟ್ಟು ಮೀಡಿಯಾದವರು ಪ್ರಧಾನಮಂತ್ರಿ ಅವರಿಗೆ ಇವತ್ತು ಬಂದಿದ್ದಾರೆ, ಅಮಿತ್ ಶಾ ಅವರು ಬಂದಿದ್ದಾರೆ, ನಾಳೆ ಪ್ರೆಸ್ ಮೀಟ್ ಮಾಡ್ತಾರೆ. ಈ ದೇಶದ ಸಾಲದ ಬಗ್ಗೆ ಕೇಳಿ 1947 ಇಸ್ವಿಯಿಂದ 14 ಪ್ರಧಾನಮಂತ್ರಿ, ಈ ದೇಶದ ಸಾಲ 55 ಲಕ್ಷ ಕೋಟಿ. ಇನ್ನು ಮಹದಾಯಿ ವಿಷಯದಲ್ಲೂ ಸಮಸ್ಯೆ ಇತ್ಯರ್ಥಪಡಿಸಲಿಲ್ಲ. ಚುನಾವಣೆ ಆರಂಭದಿಂದಲೂ ನಾವು ಕೇಳುವ ಪ್ರಶ್ನೆಗಳಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಉತ್ತರಿಸಿಲ್ಲ ಎಂದು ತೀವ್ರ ವಾಗ್ದಾಳಿ ನಡೆಸಿದ್ರು. 9 ಲೈವ್ ನ್ಯೂಸ್ ಧಾರವಾಡ.